ಆತ್ಮ ವಿದ್ಯಾರ್ಥಿಗಳೇ, ಮತ್ತೊಂದು ಬಹುಮುಖ್ಯವಾದಂಥ ಅಧ್ಯಾಯ ಭೂಗೋಳಶಾಸ್ತ್ರದಲ್ಲಿ ಇಲ್ಲಿಯವರೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಪೂರಕ ಪರೀಕ್ಷೆಯಲ್ಲಿ ಕೇಳಿರುವಂತಹ 2 ಮತ್ತು 3 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ನೋಡೋಣ. ಮತ್ತೆ ಅದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನ ಕಲಿತುಕೊಳ್ಳೋಣ. ಬನ್ನಿ. ಮೊದಲನೇ ಪ್ರಶ್ನೆ, ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಸ್ಪಷ್ಟೀಕರಿಸಿ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಏನಪ್ಪ ಈ ಪ್ರಶ್ನೆ ಕೇಳಿದಾಗ ನಾವು ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅಂತ ಹೇಳಿದ್ರೆ, ವ್ಯವಸಾಯವು ಮಾನವನ ಪುರಾತನ ವೃತ್ತಿಯಾಗಿದೆ ಅನ್ನುವಂಥ ಅಂಶ, ನಾಗರಿಕತೆ ಬೆಳೆಯಲು ಕೃಷಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನುವಂಥದ್ದನ್ನು ಬರೀಬೇಕು, ಭಾರತೀಯರ ಪ್ರಮುಖ ಉದ್ಯೋಗ ಕೃಷಿ ಆಗಿರುವಂಥದ್ದು, ಕೃಷಿ ನಮಗೆ ಆಹಾರದ ಪೂರೈಕೆಯನ್ನ ಮಾಡುತ್ತೆ, ಅದೇ ರೀತಿಯಾಗಿ ಜಾನುವಾರುಗಳಿಗೆ ಬೇಕಾಗುವಂತ ಮೇವನ್ನ ನಮಗೆ ಒದಗಿಸುತ್ತೆ, ಮುಖ್ಯವಾಗಿ ನಮ್ಮ ಕೈಗಾರಿಕೆಗಳಿಗೆ ಬೇಕಾಗುವಂತ ಕಚ್ಚಾ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ, ವ್ಯವಸಾಯವು ಸಂಚಾರ, ಸಾರಿಗೆ, ವ್ಯಾಪಾರದಂತಹ ತೃತೀಯ ಆರ್ಥಿಕ ಉದ್ಯೋಗಗಳನ್ನ ಪೋಷಿಸುವಂತ ಕೆಲಸವನ್ನು ಮಾಡುತ್ತೆ, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಯಂತ್ರೋಪಕರಣಗಳ ಕೈಗಾರಿಕೆಗಳಿಗೆ ಪೂರಕ ಕಾರ್ಯವನ್ನ ನಮ್ಮ ಕೃಷಿ ಮಾಡುತ್ತೆ. ಆದ ಕಾರಣ ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಪರಿಸರ ಸಮತೋಲನಕ್ಕೂ ಕೂಡ ಇದು ಸಹಕಾರಿಯಾಗಿರುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಇಷ್ಟು ಅಂಶಗಳನ್ನ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕೇಳಿದಾಗ ಬರಿಬೇಕು. ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ಗಮನಿಸಿ, ಭಾರತದಲ್ಲಿ ಅನುಸರಿಸುವ ಕೃಷಿ ವಿಧಾನಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳ್ತಾನೆ. ಕೃಷಿ ವಿಧಾನಗಳು ಎಷ್ಟಿದಾವೆ ನಮ್ಮಲ್ಲಿ ಅಂತ ಹೇಳಿದ್ರೆ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಜೀವನಾಧಾರ ಬೇಸಾಯ. ಇದನ್ನು ಮತ್ತೆ 2 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ, ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯ. 2ನೇ ವಿಧ ಅಂತ ಹೇಳಿದ್ರೆ ಸಾಂದ್ರ ಬೇಸಾಯ. 3ನೇ ವಿಧ ಅಂತ ಹೇಳಿದ್ರೆ ವಾಣಿಜ್ಯ ಬೇಸಾಯ. ಇನ್ನು 4ನೇ ವಿಧ ಅಂತ ಹೇಳಿದ್ರೆ ಮಿಶ್ರ ಬೇಸಾಯ. ನಮ್ಮ ರೈತರು ಮಾಡುವಂತ ಮತ್ತೊಂದು ಕೃಷಿ ವಿಧಾನ ಅಂತ ಹೇಳಿದ್ರೆ ತೋಟಗಾರಿಕೆ ಬೇಸಾಯ. ಈ 5 ರೀತಿಯಾದಂತಹ ಬೇಸಾಯ ಪದ್ಧತಿಗಳು ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಈ ಅಂಶಗಳನ್ನು ನೀವು ಎಕ್ಸಾಮ್ ಅಲ್ಲಿ ಬರಿಬೇಕು. ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ ನಿಮ್ಮ ಮುಂದೆ ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಚಹಾ ಬೆಳೆ ಬೆಳೆಯಲು ಪೂರಕ ಅಂಶಗಳೇನು ಅನ್ನುವಂಥ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಈ ಅಂಶಗಳನ್ನ ನಾವು ಯಾವ ರೀತಿ ಬರೀಬೇಕಂತ ಹೇಳಿದ್ರೆ, ಒಂದನೇದು ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಬೇಕು, ಇಲ್ಲಿ ನಾವು ಚಹಾ ಬೆಳಿತೀವಿ ಅಂತಲ್ಲಿ. ವಾರ್ಷಿಕವಾಗಿ 150ರಿಂದ 200 ಸೆಂಟಿಮೀಟರ್ ಮಳೆಯಲ್ಲಿ ಆಗಬೇಕು. ಕೊಳೆತ ಜೈವಿಕಾಂಶವುಳ್ಳಂತಹ ಭೂಮಿ ಅದು ಆಗಿರಬೇಕು. ನೀರು ನಿಲ್ಬಾರ್ದಲ್ಲಿ, ಆ ನೀರು ಬಸಿದು ಹೋಗುವಂತ ವ್ಯವಸ್ಥೆ ಇರಬೇಕು. ಮರಳು ಮಿಶ್ರಿತ ಜೇಡಿ ಮಣ್ಣು ಕೂಡ ಇಲ್ಲಿ ಬೇಕಾಗುತ್ತೆ. 1200ರಿಂದ 2400 ಮೀಟರ್ ಎತ್ತರದ ಇಳಿಜಾರು ಪ್ರದೇಶ ಇರಬೇಕಿದೆ. ನೋಡಿ, ಎಲ್ಲೆಲ್ಲಿ ಇಂಥ ಪ್ರದೇಶ ಇರುತ್ತೆ ಅಂತ ಹೇಳಿದ್ರೆ ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿಗೆ ಈ ಅಂಶ ಇರೋದ್ರಿಂದಾಗಿ ಅಲ್ಲಿ ಚಹಾಗಳನ್ನ ಹೆಚ್ಚಾಗಿ ಬೆಳೀತಾರೆ. ಮತ್ತೊಂದು ಮುಖ್ಯವಾದ ಪ್ರಶ್ನೆ ಗಮನಿಸಿ ವಿದ್ಯಾರ್ಥಿಗಳೇ, ಇದು ಕೂಡ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವು? ಅಂದರೆ ಈ ಪ್ರದೇಶಗಳಲ್ಲಿ ಇದೇ ಬೆಳಿಬೇಕು ಅಂತ ಯಾವ ರೀತಿ ನಿರ್ಧಾರ ಆಗುತ್ತೆ ಅನ್ನುವಂಥ ಅಂಶವನ್ನು ಗಮನಿಸಿದಾಗ ಇಲ್ಲಿ ಪ್ರಮುಖವಾಗಿ ಅಂಶಗಳು ಅಂತ ಹೇಳಿದ್ರೆ ನೈಸರ್ಗಿಕ ಅಂಶಗಳು, ಅಂದರೆ ಅಲ್ಲಿರುವಂಥ ಭೂಸ್ವರೂಪ, ವಾಯುಗುಣ ಮತ್ತು ಮಳೆಯ ಆಧಾರದ ಮೇಲೆ ಆ ಪ್ರದೇಶದಲ್ಲಿ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನು ನಿರ್ಧಾರ ಆಗುತ್ತೆ. ಇನ್ನು ಆರ್ಥಿಕ ಅಂಶಗಳು ಕೂಡ ಬರುತ್ತೆ. ಇಲ್ಲಿ ಯಾವ ಬೆಳೆಗಳು ಹೆಚ್ಚು ಬೆಲೆಯನ್ನು ತಂದು ಕೊಡ್ತಾವ ಅಂಥ ಬೆಳೆಗಳನ್ನು ಬೆಳೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಸಾಮಾಜಿಕ ಅಂಶಗಳ ಬಗ್ಗೆ ನೋಡಿದಾಗ ನಾವು ಅಲ್ಲಿರುವಂಥ ಸಂಪ್ರದಾಯ, ಮೂಢನಂಬಿಕೆ ಮತ್ತು ಅನಕ್ಷರತೆ ಕೂಡ ಬೆಳೆ ಮಾದರಿ ನಿರ್ಧರಿಸುವ ಅಂಶಗಳಲ್ಲಿ ಪ್ರಮುಖ ಅಂಶ ಆಗುತ್ತೆ. ಮತ್ತೊಂದು ಮುಖ್ಯ ಅಂತ ಹೇಳಿದ್ರೆ ರೈತರ ಮನೋಭಾವ, ಅಂದರೆ ಅವ್ರು ಏನು ಅನ್ಕೊಂಡಿರ್ತಾರೆ, ಅವ್ರ ಧೋರಣೆಗಳೇನಿರ್ತವೆ ಅದನ್ನು ಬೆಳೀಲಿಕ್ಕೆ ಅವರಲ್ಲಿ ಪ್ರಯತ್ನವನ್ನ ಮಾಡ್ತಾರೆ. ಸರಿ, ಹಾಗಾದ್ರೆ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ, ಭಾರತದಲ್ಲಿ ಕಂಡುಬರುವ ಭೂ ಬಳಕೆಯ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳ್ತಾನೆ. ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಭೂಮಿಯನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ನಿವ್ವಳ ಸಾಗುವಳಿ
ಕ್ಷೇತ್ರ, 2 ಅರಣ್ಯ ಭೂಮಿ, ಇನ್ನು 3ನೇದು ಅಂತ ಹೇಳಿದ್ರೆ ವ್ಯವಸಾಯೇತರ ಭೂ ಬಳಕೆ ಕೂಡ ನಮ್ಮಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಬೀಳು ಭೂಮಿ ಕೂಡ ನಮ್ಮ ದೇಶದಲ್ಲಿ ಕಂಡು ಬರುತ್ತೆ. ಇನ್ನು 5ನೇ ಅಂಶ ಅಂತ ಹೇಳಿದ್ರೆ ಬಹಳಷ್ಟು ಕಡೆ ನಮ್ಮಲ್ಲಿ ಹುಲ್ಲುಗಾವಲು ಕೂಡ ಇದೆ. ಇನ್ನು ಅದೇ ರೀತಿಯಾಗಿ ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ, ಅಂದರೆ ಈ ವ್ಯವಸಾಯಕ್ಕೆ ಬರುತ್ತೆ ಆದರೆ ಅದನ್ನು ನಾವು ಉಪಯೋಗ ಮಾಡ್ತಾ ಇಲ್ಲ. ಇಷ್ಟು ಅಂಶಗಳು ಭಾರತದಲ್ಲಿ ಭೂ ಬಳಕೆ ಪ್ರಕಾರಗಳನ್ನು ನಾವು ನೋಡ್ತೀವಿ. ಪರೀಕ್ಷೆಯಲ್ಲಿ ಕೇಳಿದ್ರೆ ಈ 6 ಅಂಶಗಳನ್ನು ನೀವು ಬರೀಬೇಕು. ಸರಿ, ಹಾಗಾದ್ರೆ ಈ ಅಧ್ಯಾಯದಲ್ಲಿ ಬರುವಂತಹ ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆ ಅಂತ ಹೇಳಿದ್ರೆ ಭತ್ತ ಬೆಳೆಯಲು ಬೇಕಾದ ಪೂರಕ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ಅಂದರೆ ನಾವು ಭತ್ತ ಬೆಳಿಬೇಕಾದ್ರೆ ಯಾವೆಲ್ಲ ಅಂಶಗಳು ಬೇಕಾಗುತ್ತೆ ಅನ್ನೋದನ್ನು ನೋಡ್ರಿ. ಇದು ಒಂದು ಖಾರಿಫ್ ಬೆಳೆ ಅಂತ ಕರೀತಾರೆ, ಅಂದರೆ ಮುಂಗಾರು ಬೆಳೆ. ಇದು ಆ ಸಮಯದಲ್ಲಿ ಮಾತ್ರ ಇದನ್ನು ಬೆಳಿಬೇಕಾಗುತ್ತೆ. ಉಷ್ಣವಲಯದ ಬೆಳೆ, ಯಾವ ಪ್ರದೇಶದಲ್ಲಿ ಬೆಳೀತಾರೆ ಅಲ್ಲಿ ಉಷ್ಣವಲಯದ ಪ್ರದೇಶ ಆಗಿರಬೇಕು. ಅದು ಸಾಮಾನ್ಯವಾಗಿ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕತೆ ಇದೆ. ಮತ್ತು ವಾರ್ಷಿಕವಾಗಿ ಮಳೆ ಎಷ್ಟಾಗಬೇಕಲ್ಲ ಅಂತ ಹೇಳಿದ್ರೆ 100 ರಿಂದ 200 ಸೆಂಟಿಮೀಟರ್ ವಾರ್ಷಿಕ ಮಳೆಯಲ್ಲಿ ಆಗಬೇಕು. ಈ ಬೆಳೆಗೆ ಯಾವ ಮಣ್ಣು ಸೂಕ್ತ ಅಂತ ಹೇಳಿದ್ರೆ ಬೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಸೂಕ್ತ ಆಗಿರುವಂಥದ್ದು. ಮತ್ತೊಂದು ಪ್ರಮುಖವಾದಂಥ ಅಂಶ ಇಲ್ಲಿ ಅಂತ ಹೇಳಿದ್ರೆ ಸಮತಟ್ಟಾದ ಭೂಮಿ ಬೇಕು. ಇದಕ್ಕೆ ಚಹಾ ಬೆಳಿಬೇಕಾದ್ರೆ ಇಳಿಜಾರು ಪ್ರದೇಶ ಬೇಕು, ಭತ್ತ ಬೆಳಿಬೇಕಾದ್ರೆ ಸಮತಟ್ಟಾದಂಥ ಭೂಮಿಯಲ್ಲಿ ಅಗತ್ಯವಾಗಿ ಇರಬೇಕಾಗುತ್ತೆ. ಇಷ್ಟು ಅಂಶಗಳು ಭತ್ತ ಬೆಳೆಯಲು ಬೇಕಾದಂಥ ಪ್ರಮುಖ ಅಂಶಗಳು. ಮತ್ತೊಂದು ಅತಿ ಮುಖ್ಯವಾದಂಥ ಪ್ರಶ್ನೆಯನ್ನು ಗಮನಿಸಿ. ಇದು ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಿದ್ದು, ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಖಾರಿಫ್ ಮತ್ತು ರಬಿ ಋತುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳ್ತಾನೆ. ಈ 2 ಋತುಗಳಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಖಾರಿಫ್ ಋತು ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಇರುವಂಥದ್ದು. ರಬಿ ಋತು ಅಂತ ಹೇಳಿದ್ರೆ ಹಿಂಗಾರು ಅಥವಾ ಚಳಿಗಾಲದ ಅವಧಿ. ಜೂನ್ ಜುಲೈ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕಟಾವನ್ನು ಕಾಣ್ತೀವಿ ನಾವು ಖಾರಿಫ್ ಋತುಗಳಲ್ಲಿ. ರಬಿ ಋತುಗಳಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚಲ್ಲಿ ನಾವು ರಾಶಿ ಮಾಡೋದನ್ನು ಕಾಣ್ತೀವಿ. ಖಾರಿಫ್ನಲ್ಲಿ ಪ್ರಮುಖ ಬೆಳೆ ಅಂತ ಹೇಳಿದ್ರೆ ಭತ್ತ ಆಗಿದೆ. ರಬಿ ಋತುವಿನಲ್ಲಿ ಗೋಧಿ ಪ್ರಮುಖ ಬೆಳೆ ಆಗಿರೋದನ್ನು ಕಾಣ್ತೀವಿ. ಈ ಮೂರು ಅಂಶಗಳನ್ನು ನಾವು ವ್ಯತ್ಯಾಸಗಳಲ್ಲಿ ಪರೀಕ್ಷೆಯಲ್ಲಿ ಕೇಳಿದ್ರೆ ಬರೆಯುವಂಥ ಕೆಲಸವನ್ನಲ್ಲಿ ನೀವು ಮಾಡಬೇಕು. ಇದನ್ನು ಸಾಮಾನ್ಯವಾಗಿ 2 ಅಥವಾ 3 ಅಂಕಕ್ಕೆ ಕೇಳ್ತಾನೆ. ಸರಿ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೃಷಿಯು ದ್ವಿತೀಯ ಮತ್ತು ತೃತೀಯ ವಲಯಗಳ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದೆ ನೋಡಿ. ಇದು ಅನ್ವಯಿಕ ಪ್ರಶ್ನೆ ಆಗಿರುವಂಥದ್ದು. ದೇಶದ ತೃತೀಯ ವಲಯದ ವೃತ್ತಿಗಳಾದ ಸಾರಿಗೆ, ವ್ಯಾಪಾರ, ಬ್ಯಾಂಕಿಂಗ್, ವಿಮೆ, ರಫ್ತು ಮುಂತಾದವುಗಳಿಗೆ ಇದು ನೆರವಾಗೋದನ್ನು ನಾವು ಕಾಣ್ತೀವಿ. ಹತ್ತಿ, ಸೆಣಬು, ಜವಳೆ ಮತ್ತು ಸಕ್ಕರೆ ಕೈಗಾರಿಕೆಗಳ ಪ್ರಗತಿಗೆ ಇದು ನೆರವಾಗಿದೆ, ಅಂದರೆ ಕಚ್ಚಾ ವಸ್ತುವನ್ನು ನೀಡ್ತದೆ. ಇಲ್ಲಿ ರಾಸಾಯನಿಕ ಮತ್ತು ಉಪಕರಣಗಳ ಕೈಗಾರಿಕೆಗೆ ಮಾರುಕಟ್ಟೆಯನ್ನು ಒದಗಿಸುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನಾವು ಕೃಷಿಯು ದ್ವಿತೀಯ ವಲಯ ಮತ್ತು ತೃತೀಯ ವಲಯ, ಅಂದರೆ ಇಲ್ಲಿ ಕೈಗಾರಿಕೆಗಳಿಗೆ ಮತ್ತು ಸೇವಾ ವಲಯಗಳಿಗೆ ಪೂರಕವಾದಂಥ ಕೆಲಸವನ್ನು ನಮ್ಮ ಕೃಷಿ ಮಾಡುತ್ತೆ ಅನ್ನೋದನ್ನ ಅಂಶದಲ್ಲಿ ಗಮನಿಸಬೇಕು. ಇದನ್ನು ಪರೀಕ್ಷೆಯಲ್ಲಿ ಬರಿಬೇಕು. ಸರಿ, ಈ ಎಲ್ಲ ಅಂಶಗಳನ್ನು ಗಮನಿಸಿದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ನೋಡಿ. ಗೋಧಿ ಬೆಳೆಯಲು ಬೇಕಾಗಿರುವ ಅಗತ್ಯ ಅಂಶಗಳೇನು? ಇದ್ರ ಬಗ್ಗೆ ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾನೆ ನೋಡಿ. ಇದನ್ನು ಬೆಳಿಬೇಕಾದ್ರೆ ಏನೆಲ್ಲ ಅಂಶಗಳನ್ನು ನೀವು ಬರೀಬೇಕಪ್ಪ ಅಂತ ಹೇಳಿದ್ರೆ, ಇದು ಸಮಶೀತೋಷ್ಣ ವಲಯದಲ್ಲಿ ಬೆಳೆಯುವಂಥ ಬೆಳೆ. ಇದಕ್ಕೆ ಬೇಕಾಗುವಂಥ ಉಷ್ಣಾಂಶ ಅಂತ ಹೇಳಿದ್ರೆ 10 ಡಿಗ್ರಿ ಸೆಲ್ಸಿಯಸ್ ಇಂದ 15 ಡಿಗ್ರಿ ಸೆಲ್ಸಿಯಸ್ ಬೇಕಾಗುತ್ತೆ. ವಾರ್ಷಿಕವಾಗಿ ಮಳೆ 50 ಸೆಂಟಿಮೀಟರಿಂದ 70 ಸೆಂಟಿಮೀಟರ್ ಬೇಕು. ಮರಳು ಮಿಶ್ರಿತ ಜೇಡಿ ಮಣ್ಣು ಮತ್ತು ಕಪ್ಪು ಮಣ್ಣು ಇದಕ್ಕೆ ಅವಶ್ಯಕ. ಇದನ್ನು ಹೆಚ್ಚಾಗಿ ಉತ್ತರದ ಮೈದಾನಗಳಲ್ಲಿ ಬೆಳೀತಾರೆ. ಆ ಪ್ರದೇಶದ ವಾಯುಗುಣ ಮತ್ತು ಮಣ್ಣು ಇದಕ್ಕೆ ಸೂಕ್ತವಾಗಿರೋದನ್ನು ನಾವು ಕಾಣ್ತೀವಿ. ಈ ಅಂಶಗಳನ್ನು ನೀವು ಪರೀಕ್ಷೆಯಲ್ಲಿ ಬರೆಯಿರಿ. ಸರಿ, ಹಾಗಾದರೆ ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ. ಕೊನೆಯ ಪ್ರಶ್ನೆ ಇದರಲ್ಲಿ ಕಬ್ಬು ಬೆಳೆಯಲು ಬೇಕಾಗಿರುವ ಅಗತ್ಯ ಅಂಶಗಳೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾನೆ. ಏನಪ್ಪ ಇದಕ್ಕೆ ಏನು ಅಂಶಗಳು ಬೇಕಾಗುತ್ತೆ ಅನ್ನುವಂಥ
ಉತ್ತರಗಳನ್ನು ನಾವು ನೋಡಿದಾಗ, ಒಂದನೇದು ನೀರಾವರಿ ಅಗತ್ಯವಾಗಿದೆ, ಇದಕ್ಕೆ ನೀರು ಬೇಕಾಗುತ್ತೆ. 21 ಡಿಗ್ರಿ ಸೆಲ್ಸಿಯಸ್ನಿಂದ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಆ ಪ್ರದೇಶದಲ್ಲಿ ಇರಬೇಕು. 100 ಸೆಂಟಿಮೀಟ್ರಿಂದ 150 ಸೆಂಟಿಮೀಟರ್ ವಾರ್ಷಿಕವಾಗಿ ಅಲ್ಲಿ ಮಳೆ ಆಗ್ತಾ ಇರಬೇಕು. ಮೆಕ್ಕಲು ಮಣ್ಣು ಮತ್ತು ಜೇಡಿ ಮಣ್ಣು ಇದು ಅತ್ಯಂತ ಸೂಕ್ತವಾದಂತಹ ಮಣ್ಣು ಇದನ್ನು ಬೆಳಿಬೇಕಾದ್ರೆ. ದಕ್ಷಿಣ ಭಾರತ ಹೆಚ್ಚಿನ ಕಬ್ಬನ್ನು ಬೆಳೆಯೋದನ್ನು ನಾವಿಲ್ಲಿ ಕಂಡು ಬರ್ತೀವಿ, ಅದಕ್ಕಂದ್ರೆ ಇಂಥ ವಾತಾವರಣ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇಲ್ಲಿಯವರೆಗೆ ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಪ್ರಶ್ನೆ ಬಗ್ಗೆ ನಾವು ನೋಡಿದ್ದೀವಿ, ಅದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಣೆ ಮಾಡಿದ್ದಕ್ಕೋಸ್ಕರ ಧನ್ಯವಾದಗಳು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.